SSLC ಪರೀಕ್ಷೆ 2023ಕ್ಕಾಗಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಅನ್ನು ಇವತ್ತು ಹಿಂದಿಯಲ್ಲಿ ಅನುರೂಪತಾ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀವಿ. ಆಲ್ರೆಡಿ ಫಸ್ಟ್ ಆಗಿ ಯಾರು ನೋಡಿಲ್ಲಲ್ಲ ಏಕವಾಕ್ಯಕ್ಕೆ ಪ್ರಶ್ನೋತ್ತರ ಅಂತಕ್ಕಂಥದ್ದು ಸುಮಾರು ಒಂದು 30 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷೆಗೆ ಬರ್ಬೋದಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೇಳಿದ್ದೀವಿ. ಸೊ ಆ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಅಂತ ಪ್ಲೇಲಿಸ್ಟ್ ಲಿಂಕ್ ಇದ್ರೆ ಅಲ್ಲಿ ಹಿಂದಿ ಸೈನ್ಸ್ SS ನ ಎಲ್ಲ ವಿಷಯಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಒಂದ್ಸರಿ ಹೋಗಿ ನೋಡಿ. ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ವಿದ್ಯಾರ್ಥಿಗಳೇ. ಹಿಂದಿಯಲ್ಲಿ ಕೇಳಬಹುದಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ 35 ಅನುರೂಪತಾ ಪ್ರಶ್ನೆಗಳನ್ನು ತಂದಿದ್ದೀನಿ. ಭಾಳ ಇಂಪಾರ್ಟೆಂಟ್ ಇದ್ದಾವೆ. ವಿಡಿಯೋವನ್ನು ಎಂಡ್ವರೆಗೆ ನೋಡಿ, ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಪ್ರಶ್ನೆ 1, ವಸಿಯತ್ ನಾಟಕ ಆದರೆ ಚಿತ್ರಲೇಖ ಅಂತಕ್ಕಂಥದ್ದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಾಗಬೇಕು ವಿದ್ಯಾರ್ಥಿಗಳೇ, ಚಿತ್ರಲೇಖ ಅಂತಕ್ಕಂಥದ್ದು ಉಪನ್ಯಾಸ. ಇಲ್ಲಿ ಚಿತ್ರಲೇಖದ ಮೇಲೆ ಫಿಲ್ಮ್ ನಿರ್ಮಾಣ ಆದರೆ ಭೂಲೆ ಬಿಸ್ರೆ ಚಿತ್ರಕ್ಕೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಿಕ್ಕದ, ಅದು ಕೂಡ ನೆನಪಿನಲ್ಲಿ ಇಟ್ಕೋಬೇಕು. ಎರಡನೇ ಪ್ರಶ್ನೆ, ಬಾಯೆ ಹಾತ್ ಮೇ ನ್ಯಾಯ ಪತಾಕ, ದಾಹಿನೆ ಹಾತ್ ಮೇ ಜ್ಞಾನದೀಪ. ಕೇಲಾ ಪೀಲಾ ರಂಗ, ಸೇಬ್ ಗುಲಾಬಿ ರಂಗ. ಪುಸ್ತಕದಲ್ಲಿ ಸೇಬ್ ಗುಲಾಬಿ ರಂಗ ಅಂದರೆ ಸೊ ಅದಕ್ಕೆ ಗುಲಾಬಿ ರಂಗ ಅಂತಲೇ ಬರಿಬೇಕು. ನಾಗ್ಪುರ್ ಸಂತ್ರ, ಕಾಶ್ಮೀರ್ ಸೇಬ್ ಅಂತಕ್ಕಂಥದ್ದು ಬರಿಬೇಕು. ಅಂದರೆ ನಾಗ್ಪುರ್ ಪ್ರಸಿದ್ಧ ಆಗಿರ್ತಕ್ಕಂಥದ್ದು ಸಂತ್ರಕ್ಕಾದರೆ, ಕಾಶ್ಮೀರಿ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು ಕಾಶ್ಮೀರ್ ಸೇಬ್ಗೆ. ಇಲ್ಲಿ ಪಹಲಾ ಸೇಬ್, ದೂಸರಾ ಸೇಬ್, ತೀಸರಾ ಸೇಬ್, ಚೌಥಾ ಸೇಬ್ ಇಲ್ಲಿಂದನೂ ಕೂಡ ಏನಾಗ್ಬೋದು ಅನುರೂಪತಾದಲ್ಲಿ ಕ್ವಶನ್ಸ್ಗಳನ್ನ ಕೇಳತಕ್ಕಂಥ ಚಾನ್ಸಸ್ ಇದ್ದಾವೆ. ಅವುಗಳನ್ನು ಸಹಿತ ತಾವುಗಳು ನೋಡ್ಕೊಳ್ಬೇಕು. ಐದನೇ ಪ್ರಶ್ನೆ, 1907 1907 ಮಹಾದೇವಿ ವರ್ಮಾಜಿ ಕಾ ಜನ್ಮ, 1987 ಅಂತ ಕೇಳಿದ್ದಾರೆ. ಅದು ಮಹಾದೇವಿ ವರ್ಮಾಜಿ ಕಾ ನಿಧನ್ ಅಂತಕ್ಕಂಥದ್ದು. 1907ರಲ್ಲಿ ಮಹಾದೇವಿ ವರ್ಮಾಜಿ ಅವರು ಹುಟ್ಟಿದ್ರು. 1987ರಲ್ಲಿ ಮಹಾದೇವಿ ವರ್ಮಾಜಿ ಅವರು ತೀರಿಕೊಂಡರು. ಗುಲಾಬ್ ಪೌದಾ ಹೇ, ಸೋನ್ಜುಹಿ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಸೋನ್ಜುಹಿ ಅಂತಕ್ಕಂಥದ್ದು ಒಂದು ಬಳ್ಳಿ. ಪ್ರಶ್ನೆ 7, ಗಾಂಧೀಜಿ ರಾಷ್ಟ್ರಪಿತ ಆದರೆ ಅಬ್ದುಲ್ ಕಲಾಂ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಅಬ್ದುಲ್ ಕಲಾಂ ಅಂತಕ್ಕಂಥವ್ರು ಯಾರಪ್ಪ ಅಂದರೆ ರಾಷ್ಟ್ರಪತಿ ಅಂತ ಕರಿತೀವಿ. ಯಾಕಂದರೆ ಗಾಂಧೀಜಿ ಅವರು ರಾಷ್ಟ್ರಪಿತ ಅಂತ ಕರೀತಾರೆ. ಸೊ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಅಂತ ಪ್ರಸಿದ್ಧಿಯಾಗಿ ಹೋಗಿದ್ದಾರೆ. ಜಲಾಲುದ್ದೀನ್ ಜೀಜಾ ಹೇ, ಶಂಸುದ್ದೀನ್ ಚಚೆರೆ ಭಾಯ್ ಹೇ. ಇಲ್ಲಿ ಸಂಬಂಧಗಳು ಬರ್ತಾವ. ಜಲಾಲುದ್ದೀನ್ ಆಶಿಯಮ್ಮ, ಅಹಮದ್ ಜಲಾಲುದ್ದೀನ್ ಆಗಿರ್ಬೋದು, ಶಂಸುದ್ದೀನ್ ಆಗಿರ್ಬೋದು, ಜೊಹರಾ ಆಗಿರ್ಬೋದು, ಶಿವಪ್ರಕಾಶ, ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ, ಓಕೆ. ಆಮೇಲೆ ಮಾಣಿಕಮ್ ಅಂತಕ್ಕಂಥದ್ದು ಒಂದು ಅವ್ರದ್ದು ನಿಜಿ ಪುಸ್ತಕಾಲಯ. ಅವೆಲ್ಲ ವ್ಯಕ್ತಿಗಳ ಬಗ್ಗೆ ತಾವೇನು ಮಾಡ್ಕೋಬೇಕು ವಿದ್ಯಾರ್ಥಿಗಳೇ, ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಮುಂದಿನ ಪ್ರಶ್ನೆ ಇತ್ತು, ಪಂಡಿತ್ ರಾಜ್ಕಿಶೋರ್ ಕಿಶನ್ಗಂಜ್ ಆದರೆ ಬಸಂತ್ ಅಂತಕ್ಕಂಥದ್ದು ಡ್ಯಾಶ್ ಅಂತ ಇದೆ. ಸೊ ಅಹಿರ್ ಟೀಲಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಯಾಕೆಂದರೆ ಪಂಡಿತ್ ರಾಜ್ಕಿಶೋರ್ ಅವರು ವಾಸಿಸ್ತಕ್ಕಂಥದ್ದು ಕಿಶನ್ಗಂಜದಲ್ಲಾದರೆ ಬಸಂತ್ ಅವರು ವಾಸಿಸ್ತಕ್ಕಂಥದ್ದು ಅಹಿರ್ ಟೀಲಾ ಅಂತಕ್ಕಂಥದ್ದು ಆಗಿತ್ತು. ಪ್ರಶ್ನೆ 10, पंडित राजकिशोर मजदूरों के नेता है, बसंत डैश ಅಂತ ಕೇಳಿದ್ದಾರೆ. ಏಕ್ ಗರೀಬ್ ಶರಣಾರ್ಥಿ ಲಡ್ಕಾ ಅಂತ ಬರಿಬೇಕು. ಸ್ವಾಭಿಮಾನಿ ಬಾಲಕ್ ಅಂತಲೂ ಕೂಡ ಬರಿಬಹುದು. 11ನೇ ಪ್ರಶ್ನೆ ಇದೆ, ದಯಾ ಧರ್ಮಕ ಮೂಲ ಇದೆ, ಪಾಪ ಡ್ಯಾಶ್ ಅಂತಕ್ಕಂಥದ್ದು ಕೇಳಿದ್ದಾರೆ. ಸೊ ಪಾಪ ಅಂತಕ್ಕಂಥದ್ದು ಅಭಿಮಾನ್ ಕಾ ಮೂಲ್ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಫೇಸ್ಬುಕ್ ಅಂತಕ್ಕಂಥದ್ದು ವರದಾನ ಆದ್ರೆ, ಹೈಕಿಂಗ್ ಅಂತಕ್ಕಂಥದ್ದು ಏನಂತ ಕೇಳಿದ್ದಾರೆ. ಅದು ಅಭಿಶಾಪ ಅಂದರೆ ಇಂಟರ್ನೆಟ್ನಲ್ಲಿ ಆಗ್ತಕ್ಕಂಥ ಒಂದು ದೋಷ, ಹಾನಿ ಅಂತ ಕರಿತೀವಿ. ವಿಡಿಯೋ ಕಾನ್ಫರೆನ್ಸ್ ಅಂತಕ್ಕಂಥದ್ದು ವಿಚಾರ ವಿನಿಮಯ ಮಾಡಿದ್ರೆ. ಈ ಪ್ರಶಾಸನ ಅಂತಕ್ಕಂಥದ್ದು ಏನು ಅಂತ ಕೇಳಿದ್ದಾರೆ. ಸೊ ಈ ಪ್ರಶಾಸನ ಅಂತಕ್ಕಂಥದ್ದು ಏನಪ್ಪ ಅಂದರೆ ಪಾರದರ್ಶಿ ಪ್ರಶಾಸನ ಅಂತ ಏನು ಮಾಡ್ತಾರೆ ಕರೀತಾರೆ. ಪಹಲಾ ದಿನ ಚಪ್ಪಲೆ ಗಾಯಬ್ತಿ. ಸೊ ಮೊದಲ ದಿನ ಚಪ್ಪಲಿಗಳು ಹೋದರೆ, ಎರಡನೇ ದಿನ ಏನಂತ ಕೇಳಿದ್ದಾರೆ ಚಾದರೆ ಗಾಯಬ್ತಿ ಅಂತಕ್ಕಂಥದ್ದು. ಸೊ ಮುಖ್ಯ ಧೀರಜ್ ಸಕ್ಸೇನಾ, ಸೇವಕ್ ಸಾಧುರಾಮ್. ಆ ಕಥೆಯಲ್ಲಿ ರೋಬೋಟ್ ಅಂತಕ್ಕಂಥ ಕಥೆಯಲ್ಲಿ ಆ ಒಂದು ಸಕ್ಸೇನಾ ಪರಿವಾರದ ನಾಯಕ ಮುಖ್ಯಸ್ಥ ಯಾರಾಗಿದ್ರಪ್ಪ ಅಂದರೆ ಧೀರಜ್ ಸಕ್ಸೇನಾ ಆಗಿದ್ರು. ಬಟ್ ಅದೇ ಮನೆತನದ ಸೇವಕ ನೌಕರ ಯಾರಾಗಿದ್ರು ಸಾಧುರಾಮ್ ಅಂತಕ್ಕಂಥ ವ್ಯಕ್ತಿ ಆಗಿದ್ದ. ಅದು ಜೋಡಿಯನ್ನು ಗ್ರಹಿಸಿ ಬರಿಬೇಕಾಗಿರ್ತಕ್ಕಂಥದ್ದು. ಕಾಲಾನಾಗ್ ಪರ್ವತ ಆದರೆ ಗಂಗೋತ್ರಿ ಏನಂತ ಕೇಳಿದ್ದಾರೆ. ಸೊ ಗಂಗೋತ್ರಿ ಅಂತಕ್ಕಂಥದ್ದು ಗ್ಲೇಸಿಯರ್ ಅಂತ ಬರ್ತದೆ. ಪಹಲೆ ಹಿಮಾಲಯ ಪರ್ವತಾರೋಹಿ ಪುರುಷ ತೇನ್ಜಿಂಗ್ ನೋರ್ಗೆ. ಪಹಲಿ ಎವರೆಸ್ಟ್ ಪರ್ವತಾರೋಹಿ ಮಹಿಳಾ ಅಂತ ಕೇಳಿದ್ದಾರೆ. ಇಲ್ಲಿ ಭಾರತೀಯ ಅಂತ ಬರೆದ್ರೆ ಮಾತ್ರ ಬಚೇಂದ್ರಿ ಪಾಲ್ ಅಂತ ಬರಿಬೇಕು. ಬಟ್ ಓನ್ಲಿ ಬರೀ ಪಹಲಿ ಎವರೆಸ್ಟ್ ಪರ್ವತಾರೋಹಿ ಮಹಿಳಾ ಅಂದರೆ ಜುಂಕೆ ತಾಬಿ ಅಂತಾನೆ ಬರಿಬೇಕು. 18ನೇ ಪ್ರಶ್ನೆ, ಕರ್ನಾಟಕ ಚಂದನ್ ಕಾ ಆಗಾರ್ ಅಂತ ಕರೆದ್ರೆ ಬೆಂಗಳೂರನ್ನ ಏನಂತ ಕರಿತೀವಿ.
ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಬಸವಣ್ಣವರು ವಚನಕಾರರಾಗಿದ್ದಾರೆ. ಕನಕದಾಸರವರು ಭಕ್ತ ಕವಿ ಆಗಿದ್ದಾರೆ. ಕಾಶ್ಮೀರಿ ಸೇಬ್ ಅಂತಕ್ಕಂಥದ್ದು ಕಹಾನಿ, ಗಿಲ್ಲು ಅಂತಕ್ಕಂಥದ್ದು ರೇಖಾಚಿತ್ರ ಅಂತ ಬರ್ತದೆ. ತುಳಸಿಕೆ ದೋಹೆ ಇದು ದೋಹಾ ವಿಧದಲ್ಲಾದ್ರೆ ಸೂರ್ ಶಾಮ್ ಅಂತಕ್ಕಂಥದ್ದು ಪದ ವಿಧದಲ್ಲಿ ಆಗದ. ಸೊ ದೋಹಾಕ್ಕೂ ಪದಕ್ಕೂ ವ್ಯತ್ಯಾಸಗಳಿದ್ದಾವೆ ವಿದ್ಯಾರ್ಥಿಗಳೇ. ಅಭಿನವ್ ಮನುಷ್ಯ ಬರೆದವರು ರಾಮಧಾರಿ ಶಿವ್ ದಿನಕರ್. ಕೋಶಿಶ್ ಕರ್ನೆ ವಾಲೋ ಕಿ ಹಾರ ನಹಿ ಹೋತಿ ಅಂತ ಬರೆದವರು ಸೋಹನ್ ಲಾಲ್ ದ್ವಿವೇದಿ ಅವರು. ಇವರನ್ನು ಕೂಡ ರಾಷ್ಟ್ರಕವಿ ಅಂತ ಕರೀತಾರೆ, ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಂಟರ್ನೆಟ್ ಕ್ರಾಂತಿ ಪಾಠ ನಿಬಂಧ ವಿಧದಲ್ಲಿದೆ. ಇಮಾನ್ದಾರೋ ಕೆ ಸಮ್ಮೇಳನ ಮೇ ಪಾಠ ವ್ಯಂಗ್ಯ ರಚನಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಕಾಶ್ಮೀರಿ ಸೇಬ್ ಕಹಾನಿಯಲ್ಲಿದೆ. ಎಸ್. ನೆಕ್ಸ್ಟ್ ಗಿಲ್ಲು ರೇಖಾಚಿತ್ರದಲ್ಲಿದೆ. ಮೇರಾ ಬಚ್ಪನ್ ಆತ್ಮಕಥಾದಲ್ಲದ. ಬಸಂತ್ ಕಿ ಸಚ್ಚಾಯಿ ಏಕಾಂಕಿಯಲ್ಲದ. ತುಳಸಿ ಕೆ ದೋಹೆ ದೋಹಾದಲ್ಲದ. ಇಂಟರ್ನೆಟ್ ಕ್ರಾಂತಿ ನಿಬಂಧದಲ್ಲದ. ಎಸ್. ಇಮಾನ್ದಾರೋ ಕೆ ಸಮ್ಮೇಳನ ವ್ಯಂಗ್ಯ ರಚನಾದಲ್ಲಿ ಬರ್ತದ. ದುನಿಯಾ ಮೇ ಪಹಲಾ ಮಕಾನ್ ಲೇಖದಲ್ಲಿ ಬರ್ತದ. ಸಮಯ ಕಿ ಪಹಚಾನ್ ಕವಿತಾ ಅದ. ರೋಬೋಟ್ ಕಹಾನಿ ಬರ್ತದ. ಮಹಿಳಾ ಕಿ ಸಾಹಸಗಾಥ ವ್ಯಕ್ತಿ ಪರಿಚಯ ಬರ್ತದ. ಸೂರ್ ಶಾಮ್ ಪದ ಬರ್ತದ. ಕರ್ನಾಟಕ ಸಂಪದ ನಿಬಂಧ ಬರ್ತದ. ಬಾಲಶಕ್ತಿ ಲಘು ನಾಟಿಕ ಬರ್ತದ. ಎಲ್ಲ ನಿಮಗೆ ಹೇಳಿದ್ದೀನಿ. ಅಲ್ಲಿಂದ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರ್ತದೆ. ನೆಕ್ಸ್ಟ್ ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಕೇಳಿದರೆ ಬಾಲಶಕ್ತಿ ಏನು ಅಂತ ಕೇಳಿದ್ರು. ಜಸ್ಟ್ ಹೇಳಿದೆ ನಾನು, ಲಘು ನಾಟಿಕ ಅಂತಕ್ಕಂಥದ್ದು. ಬಸಂತ್ ಕಿ ಸಚ್ಚಾಯಿ ಬರೆದವರು ವಿಷ್ಣು ಪ್ರಭಾಕರ. ಬಾಲಶಕ್ತಿ ಬರೆದವರು ಜಗತ್ರಾಮ್ ಆರ್ಯ. ಅದು ಕೂಡ ನೆನಪಿರಲಿ. ರಾಮಧಾರಿ ಸಿಂಹ ಇವರ ಉಪನಾಮ ಕಾವ್ಯನಾಮ ದಿನಕರ್ ಆದ್ರೆ ಪ್ರದೀಪ್ ಮುಖ್ಯೋಪಾಧ್ಯಾಯ ಅವರ ಕಾವ್ಯನಾಮ ಆಲೋಕ್ ಅಂತಕ್ಕಂಥದ್ದಿತ್ತು. ದಿನಕರ್ ಮತ್ತು ಆಲೋಕ್ ಎರಡು ಏನದವಪ್ಪ ಅಂದ್ರೆ ಕಾವ್ಯನಾಮಗಳೇ ಅದಾವ. ಮಹಾದೇವಿ ವರ್ಮಾವನ್ನ ಆಧುನಿಕ ಮೀರಾ ಅಂತ ಕರೆದ್ರೆ ಅಬ್ದುಲ್ ಕಲಾಮನ್ನ ಜನವಾದಿ ರಾಷ್ಟ್ರಪತಿ ಅಂತ ಕರಿತೀವಿ. ಕೋವಾ ಕಾವ್ ಕಾವ್ ಅಂತ ಕೂಗಿದ್ರೆ ಗಿಲ್ಲು ಹೇಗೆ ಕೂಗ್ತದ, ಚಿಕ್ ಚಿಕ್ ಅಂತಕ್ಕಂಥದ್ದು ಕೂಗ್ತದ. ಬಸಂತ್ 12 ವರ್ಷ ಕಾ ಹೇ, ಪ್ರತಾಪ್ 10 ವರ್ಷ ಕಾ ಹೇ. ಸೊ ಬಸಂತ್ 12 ವರ್ಷದ ಬಾಲಕನಾದ್ರೆ ಪ್ರತಾಪ್ 10 ವರ್ಷದ ಬಾಲಕ. ತುಳಸಿದಾಸ್ ರಾಮಭಕ್ತಿ ಶಾಖಾ, ಸೂರದಾಸ್ ಕೃಷ್ಣ ಭಕ್ತಿ ಶಾಖಾ. ಮೋಸ್ಟ್ ಇಂಪಾರ್ಟೆಂಟ್. ಚಪ್ಪಲೆ ಇಮಾನ್ದಾರ್ ಡೆಲಿಗೇಟ್ ಹಾಕೊಂಡ. ಧೂಪ್ ಕಾ ಚಶ್ಮಾ ಸಜ್ಜನ್ ಹಾಕೊಂಡ. ಮೋಸ್ಟ್ ಇಂಪಾರ್ಟೆಂಟ್ ಅದ, ನೆನಪಿನಲ್ಲಿ ಇಟ್ಕೊಡ್ರಿ. ರಾಸ್ತೆಯಲ್ಲಿ ಗೆಳೆಯರಿಗೆ ಸಾಪ್ ಸಿಗ್ತದ. ಮಚ್ಲಿ ಎಲ್ಲಿ ಸಿಗ್ತದ ಅಂತ ಕೇಳಿದಾರೆ, ಅದು ತಾಲಾಬ್ದಲ್ಲಿ ಸಿಗ್ತದ. ಓಕೆ, ಇದು ಇಲ್ಲಿ ಏನು ಬರಿಬೇಕಪ್ಪ ಅಂತಂದ್ರೆ ಇಟ್ಸ್ ಓನ್ಲಿ ಫಾರ್ ದ, ಇಲ್ಲಿ ತಾಲಾಬ್ ಇಲ್ಲಿ ಮಚ್ಲಿ ಅಂತಾನು ಕೂಡ ಬರಿಬಹುದು ಕ್ವಶನ್ಸ್. ಸಕ್ಸೇನಾ ಪರಿವಾರದಲ್ಲಿ ರೋಬೋನಿಲ್ ರೋಬೋಟ್ ಇದ್ರೆ ಶರ್ಮಾ ಪರಿವಾರದಲ್ಲಿ ರೋಬೋದೀಪ್ ಅಂತಕ್ಕಂಥ ರೋಬೋಟ್ ಇತ್ತು. ಅದೇ ಸಕ್ಸೇನಾ ಪರಿವಾರದಲ್ಲಿ ಸೇರು ಅಂತಕ್ಕಂಥ ನಾಯಿ ಇದ್ರೆ ಶರ್ಮಾ ಪರಿವಾರದಲ್ಲಿ ಝಬ್ರು ಅಂತಕ್ಕಂಥ ನಾಯಿ ಕೂಡ ಇತ್ತು. ಗಂಗೋತ್ರಿ ಗ್ಲೇಸಿಯರ್ ಅನ್ನ 1982ರಲ್ಲಿ ಏರ್ತಾರೆ. ಎವರೆಸ್ಟ್ ಅನ್ನ 1984ರಲ್ಲಿ ಬಚೇಂದ್ರಿ ಪಾಲ್ ಅವರು ಏರ್ತಾರೆ. ಲಾಸ್ಟ್ ಕ್ವಶನ್ ಇತ್ತು, ವಿಜಯಪುರದಲ್ಲಿ ಗೋಲ್ ಗುಂಬಜ್ ಇದ್ರೆ ಮೈಸೂರದಲ್ಲಿ ಇರ್ತಕ್ಕಂಥದ್ದು ಏನಂತ ಕೇಳಿದಾರೆ, ಅದು ರಾಜ್ ಮಹಲ್ ಅಂತ ಏನಾಗ್ತದಪ್ಪ ಅಂದ್ರೆ ಬರ್ತದ. ಪ್ರಸಿದ್ಧವಾಗಿರ್ತಕ್ಕಂಥದ್ದು ಒಂದು ಸ್ಥಳ ಅಂತಾನೆ ನೀವು ಬರಿಬೇಕು. ಇಷ್ಟು 35 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇತ್ತು. ಸೊ ತಮಗೆ ಗೊತ್ತಾಗಿರ್ಬೋದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ನಾವು ಕವರ್ ಮಾಡಿದ್ದೀವಿ ಅಂತ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಬರೆಯದಿರಿ ಮಿತ್ರರೇ. ಸೊ ಮತ್ತೆ ನಾನು ಬರ್ತೀನಿ 2 ಅಂಕದ ಪ್ರಶ್ನೋತ್ತರಗಳ ವಿಡಿಯೋದಲ್ಲಿ.